ತಾಲೂಕು ಪಂಚಾಯತ್ ಲಿಂಗಸ್ಕೂರು ಬಸವರಾಜ್ ಕಟ್ಟಿಮನಿ ಕೌಶಲ್ಯ ವಲಯ ಮೇಲ್ವಿಚಾರಕರು ಇಂದು ರೋಡ್ಬಂಡ ವಿಕೆಪಿ ಶ್ರೀ ಗದ್ದಮಾದೇವಿ ಸಂಜೀವಿನಿ ಗ್ರಾಮ ಪಂಚಾಯತ್ ಕೂಡ ಮಕ್ತ ಇಂದು ವಿಶೇಷವಾದಂತ ಒಂದು ಇಲ್ಲಿ ತರಬೇತಿಯನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ ಮಹಿಳೆಯರು. ಅದೇನಂತಂದ್ರೆ ಮಹಿಳೆಯರೆಲ್ಲರೂ ಸೇರ್ಕೊಂಡು LED ಬಲ್ಬ್ ಅನ್ನು ತಯಾರು ಮಾಡ್ತಿದ್ದಾರೆ. ಆ ಒಂದು LED ಬಲ್ಬ್ನ ಒಂದು ತರಬೇತಿ ಪಡೆದುಕೊಂಡು ಪ್ರತಿದಿನನೂ ಕೂಡ ತಮ್ಮ ಒಂದು ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ, ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಒಕ್ಕೂಟ ಇಂದು ಒಂದು ಉದ್ಯೋಗವನ್ನು ಪ್ರಾರಂಭಿಸಿದ್ದಾರೆ. ಶ್ರೀ ಗದ್ದಮಾದೇವಿ ಸಂಜೀವಿನಿ ಒಕ್ಕೂಟ ರೌಡಲ್ಬಂಡ EKPಯಿಂದ ಈ ಒಕ್ಕೂಟದ ಅಧ್ಯಕ್ಷರಾದ ನಾನು ಸರ್ವೇಶ್ವರಿ ಎ ಹಿರೇಮಠ ಅಂತ. ನಾನು ಸುಮಾರು ಸ್ವಸಹಾಯ ಗುಂಪುಗಳು ಮಾಡಿ 21 ವರ್ಷದಿಂದ ಹಿಂದೆ ಸ್ವಸಹಾಯ ಗುಂಪುಗಳನ್ನು ಸಾಕಷ್ಟು ಮಾಡಿದ್ದೆ. 15-20 ಗುಂಪುಗಳಿದ್ದು. ಈಗ 2018ರಲ್ಲಿ ಸಂಜೀವಿನಿ ಬಂದ ನಂತರ ಸುಮಾರು 65-70 ಗುಂಪುಗಳವರೆಗೆ ನಮ್ಮ ಗುಂಪುಗಳಾಗಿವೆ. ನನ್ನ ಎಲ್ಲ ಸಿಬ್ಬಂದಿಗಳ ಪರಿಶ್ರಮದಿಂದ ನನ್ನ ಸಂಜೀವಿನಿ ಒಕ್ಕೂಟವು ಮಾದರಿ ಒಕ್ಕೂಟ ಆಗಿದೆ ಅಂತ. ನಾವು ಈ ರಾ ಮೆಟ್ಲುಗಳನ್ನ ಬೇರೆ ಕಡೆಯಿಂದ ತರಿಸ್ತೀವ್ರಿ. ಇವನ್ನ ಕಚ್ಚಾ ಮೆಟ್ಲುಗಳನ್ನ ಇವೆಲ್ಲ ಪಾಟ್ ಆಗಿ ಬೇರೆ ಕಡೆಯಿಂದ ಬರ್ತಾವು. ಇವನ್ನೆಲ್ಲ ನಾವು ರೆಡಿ ಮಾಡಿಸಿ ಇಷ್ಟೆಲ್ಲ ಸ್ಟಾಕ್ ಇಟ್ಟಿವ್ರಿ. ನಾವು ನಂತರ 4-5 ಮಂದಿ ಮಹಿಳೆಯರನ್ನ ಹಚ್ಚಿ ಇವನ್ನೆಲ್ಲ ರೆಡಿ ಮಾಡಿಸಿ ಸೇಲ್ ಮಾಡಕ್ ಇಡ್ತೀವಿ. ಕಚ್ಚಾ ಮೆಟ್ಲು ಒಂದು ಅಲ್ಲಿಂದ ತರಿಸ್ತೀವಿ. ಮೊದಲಿಗೆ ಸರ LED ಬಲ್ಬ್ ತಯಾರು ಮಾಡ್ಬೇಕಾರೆ ಸಾಲ್ಡ್ರ್ ಬಂದ್ರಿ ಮೊದಲ ಸ್ಟಾರ್ಟ್ ಮಾಡ್ಬೇಕಾರೆ ಅದನ್ನ. ಆ ನಂತರ ಇವೆಲ್ಲ ಫುಲ್ಲ ಮೆಟೀರಿಯಲ್ ಸಿಗ್ತಾವ್ರಿ. ಒಂದು ಹೌಸ್ ಐತ್ರಿ, B22 ರೀ, LED ಬಲ್ಬ್ ರೀ, ಗಮ್ ರೀ, ಇದೊಂದು ಕ್ಯಾಪಿಂಗ್ ರೀ. ಇವೆಲ್ಲ ಬಲ್ಬ್ ತಯಾರಾಗ್ಬೇಕಾರೆ ಇವೆಲ್ಲ ಇದು ಡ್ರೈವರ್ ರೀ ಸರ. ಪ್ಲಸ್ ಮೈನಸ್ ಇರುತ್ತೆ, ಡ್ರೈವರ್ ಸಿಗುತ್ತೆ ರೀ. ಬಲ್ಬಿಗೆ ಇದು ಅಟ್ಯಾಚ್ ಮಾಡಕ್ಕೆ ಇದೆಲ್ಲ ಸಿಗುತ್ತೆ ರೀ. ಆ ನಂತರ ಇದು ಮಾಡಬೇಕಾದ್ರೆ ಫಸ್ಟು B22 ಕ್ಯಾಪ್ಗೆ ಇದು ಹೌಸ್ ಕುಂದಿಸ್ಕೋಬೇಕು ಸರ್. ಈ ಥರ ಹಿಂಗೆ ಮಾಡಿರಿ. ಈ ಥರ ಕೂಡಿಸ್ಬೇಕ್ರಿ. ಈ ಥರ ಕೂಡ್ತಾರೆ ಸರ್. ನಂತರ ಇದನ್ನು ಹಾಕ್ಬೇಕ್ರಿ ಸರ್. ಡ್ರೈವರ್ ಅಂತೇಳಿ ಅಂತೀರಿ ಸರ್. ಇದು ಆರ್ಡ್ರ್ ಮಾಡ್ತಂತೀರಿ ಸರ್. ಇದು ಇದು ಒಳಗಡೆ ಗ್ರಿಪ್ಪಾಗಿ ಕೂಡಿಸ್ಬೇಕ್ರಿ ಸರ್. ಅದು ಡ್ರೈವರ್ ಅದನ್ನು ಈ ಥರ ಒಳಗಡೆ ಈ ಥರ ಇಟ್ಟು ಇದನ್ನು ಪಂಚ್ ಮಾಡ್ಬೇಕ್ರಿ ಸರ್. ಇದು ಕೂಡುತ್ರಿ ಇವಾಗ ಸರ್. ಈ ಥರ ಇದು ಕೊಡ್ತಾರೆ ಸರ್. ಈಗ ಪಂಚ್ ಮಾಡಿಂದ ಇದನ್ನು ಬಲ್ಬ್ಗಳು ಹಾಕ್ತಾರೆ ಸರ್. ಮತ್ತಂದರೆ ಜಾಸ್ತಿ ಬಾಳಿಕೆ ಬರ್ತೀರಿ. ಪ್ಲೇಟ್ ಕಿತ್ತದಿಲ್ಲ ಸರ್. ಅದು ಗಮ್ ಇದ್ದಂಗ್ರಿ ಸರ್. ಇದು ಪೇಸ್ಟ್ ಇದಕ್ಕೆ ಸಾರ್ಡರ್ ಮಾಡ್ಬೇಕ್ರಿ ಸರ್. ಈ ಥರ ಇದನ್ನು ತಗೊಂಡು ಸಾರ್ಡರ್ ಮಾಡಿ
ಈಗ ಟೆಸ್ಟ್ ಮಾಡ್ಬೇಕಂದ್ರೆ ಏನು ಕ್ಯಾಪ್ ಹಾಕ್ಬಾರ್ದು. ಏನಾದ್ರು ಸಾಲ್ಟ್ ಬಿಟ್ಟಿತ್ತಂದ್ರೆ ಗೊತ್ತಾಗಲ್ಲ ಅಂತೇಳಿ ಮೊದಲು ಕ್ಯಾಪ್ ಹಾಕಿದ ಮುಂಚೆ ನಾವು ಟೆಸ್ಟ್ ಮಾಡ್ಬೇಕು ಇವಾಗ ಸರಿ ಐತಿಲ್ಲ ಅಂತೇಳಿ. ರೆಡಿ ಐತಿ ಸರ್. ಓಕೆ ರೀ ಸರ್. ಇವಾಗ ನಾವು ಅದಕ್ಕೆ ಕ್ಯಾಪ್ ಹಾಕ್ಕೊಡ್ತೀವಿ. ಈ ಥರನೇ ಹಾಕಿಂದ ಇದು ಓಕೆ ಆಗಲ್ಲಂದ್ರೆ ಇದು ನೋಡಿದಾಗ 10 ನಿಮಿಷ ಬಿಡ್ಬೇಕ್ರಿ ಸರ್. 10 ನಿಮಿಷ ಬಿಟ್ಟ ನಂತರ ನನ್ನ ಹೆಸರು ದೀಪಾ ಅಂತ್ರಿ. ಸಂಗಮೇಶ್ವರ ಗುಂಪಿಂದ 1ನೇ ನಂಬರ್ ಆಗಿಲ್ಲ ಸರ್ ಸದಸ್ಯ ಪ್ರತಿನಿಧಿ 1 ಆ ನಂತರ ನಾವು ಸಂಜೀವಿ ಸಂಘ ಮೊದಲ ಸಂಘದೊಳಗೆ ಇದ್ದೀವಿ ಸರ್, ಶ್ರೀಶಕ್ತಿ ಸಂಘ ಅಂತೇಳಿ. ಆ ನಂತರ ಅದ್ರೊಳಗೆ ಏನು ಸವಲತ್ತು ಬಂದಿಲ್ಲ, ನಾವು ಸಾಲ ತೊಗೊಳೋದು ಕಟ್ಟೋದು ಬರೀ ಇದಾಗಿತ್ತು ಸರ್. ಈ ಸಂಜೀವಿನಿ ಯೋಜನೆ ಬಂದಿಂದನೇ ಈಗ ನಮಗೆಲ್ಲ ಅನುಕೂಲ ಆಗೈತ್ರಿ. ಈಗ ಅದ್ರ ಕಡೆಯಿಂದ ನಾವು ಸಾಲ ತೊಗೊಂಡ್ರಿ. ರಾ ಮೆಟೀರಿಯಲ್ ತಂದಿರಿ ಸರ್, LED ಬಲ್ಬ್ ಮಾಡ್ಬೇಕಂತೇಳಿ ಕಚ್ಚಾ ಮೆಟೀರಿಯಲ್ ತಂದಿರಿ. 10 ಜನ ಬೇರೆ ಬೇರೆ ಸಂಘದವರು ಒಬ್ಬೊಬ್ಬರು ಸೇರಿಕೊಂಡು ನಾವು ಎಲ್ಲರೂ ಮಾತಾಡಿಕೊಂಡು ಈ ರೀತಿ ಮಾಡೋಣ ಅಂತೇಳಿ ನಾವು ಎಲ್ಲ ಐಡಿಯಾ ಮಾಡ್ಕೊಂಡ್ರಿ ಸರ್. ಆ ನಂತರ ರೀ ಎಲ್ಲರೂ ಒಂದೊಂದು ಸಂಘದವರು 5 ಜನ ಕೂಡ್ಕೊಂಡು ನಾವು ರಾ ಮೆಟೀರಿಯಲ್ ತರಿಸಿ ಒಂದು ಬಂಡವಾಳ ಹಾಕಿ ಸಂಜೀವಿನಿ ಕಡೆಯಿಂದ ನಾವು ಸಾಲ ತೊಗೊಂಡಿವ್ರಿ ಸರ್. ಎಲ್ಲರೂ ಸೇರಿರಿ ಸಾಲ ತೊಗೊಂಡು ಆ ಕಡೆಯಿಂದ ನಾವು ಬಂಡವಾಳ ಹಾಕಿ ರಾ ಮೆಟೀರಿಯಲ್ ತಂದು ಈ LED ಬಲ್ಬ್ ಮಾಡಕತ್ತೀವಿ ಸರ್. ಈಗ ಒಬ್ಬೊಬ್ಬರು 20 ರಿಂದ 30 ಮಾಡ್ತೀವಿ ಸರ್. ಜನರು ಒಬ್ಬರಿಂದ 20 ಮಾಡ್ತಾರೆ ಸರ್. ಪ್ರತಿದಿನ ಮಾಡ್ತಾರೆ. ನಮ್ಗೆ ಅಂಗಡಿಗಳಿಗೂ ಮಾರ್ಕೆಟಿಂಗ್ ಬರ್ತಾ ಇದೆ ಸರ್. ಈಗ ಮಿನಿಮಮ್ ಅಂದ್ರೆ ಈಗ 50 ಮಾಡ್ತೀರಿ ಸರ್. ಎಲ್ಲರೂ ಸೇರಿ 100-120 ಮಾಡ್ತೀರಿ ಸರ್. ಹಾಗಾಗಿ ಮಾರ್ಕೆಟ್ ಆಗ್ತಾ ಇದೆ ಸರ್. ಅಂಗಡಿಗಳು ಕೊಡ್ತಾ ಇದ್ದೀವಿ. ಇನ್ನೊಂದು ನಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸರ್, ಮಾರ್ಕೆಟ್ ಆಗ್ಬೇಕಂದ್ರೆ ನಿಮ್ಮ ಸಂಜೀವಿನಿ ಯೋಜನೆ ಕಡೆಯಿಂದ ನಮ್ಗೆ ಸಪೋರ್ಟ್ ಬೇಕ್ರಿ ಸರ್. ಅದರಿಂದ ನಮ್ಗೆ ಸಪೋರ್ಟ್ ಆತಂದ್ರೆ ಇನ್ನೂ ನಾವು ಹೆಚ್ಚು ಬೆಳಿತೀವಿ ಸರ್ ಆ ಯೋಜನೆಯಿಂದ ಸರ್. ನನ್ನ ಹೆಸರು ಸ್ನೇಹಿತರೆ, ನಾನು ಸಸ್ಯ ಸಂಘ ಇದು ಸಂಜೀವಿನಿ ಸಂಘದಲ್ಲಿ ನಾವು ಸೇರ್ಕೊಂಡಿದ್ದೆ. ಅಂದ್ರೆ ನನಗೆ ಇದೆಲ್ಲ ರೆಡಿ ಆದ ಬಲ್ಪ್ಗಳ್ರಿ ಇವು 12 ವೀಟಿನ ಬಲ್ಪ್.